ಓಂ ಶಾಂತಿವ್ರೆ ಎಲ್ಲರಿಗೊಳ್ಳದಾಗಲಿ. ಶಿವಗಂಗೆ ಕ್ಷೇತ್ರ ನಾಗಮಂಗಲ ಕಡೆ ತುಮಕೂರು ಇರುತ್ತೆ, ಆ ಏರಿಯಾನಲ್ಲಿ. ಇದನ್ನು ರಘುನಂದನ್ನು ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ವಿದ್ಯಾರ್ಥಿ ಹಾಗೂ ಗುರುಗಳು ರಘುನಂದನ್ನು ತುಮಕೂರು ಶಿವಗಂಗೆಯಿಂದ ನಮಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ರಘುನಂದನ್ ಅವರು ರಿಪೋರ್ಟರಾಗಿ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ರಿಪೋರ್ಟರಾಗಿ ಅವರು ನಮಗೆ ಈ ಒಂದು ವರದಿಗಾರ ಆಗಿ ಈ ಒಂದು ವಿಡಿಯೋನ ಮಾಡಿ ಕಳಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಶಿವಗಂಗೆ. ಮೊದಲು ನೀವು ಮೆಟ್ಲುಗಳು ಹತ್ತಿದ ತಕ್ಷಣ ಅಲ್ಲಿ ಈ ಒಂದು ಗುಡಿ ಸಿಗುತ್ತೆ, ಗೊತ್ತಾಯ್ತಲ್ಲ. ಅನಂತರ ನೀವು ಇಲ್ಲಿ ಅಕ್ಕಪಕ್ಕ ಏನೆಲ್ಲ ಇದೆ, ಎಷ್ಟೆಲ್ಲ ಇದೆ ಅನ್ನೋದನ್ನು ವಿಡಿಯೋ ಮಾಡಿ ಕಳಿಸಿದ್ದಾರೆ ರಘುನಂದನ್. ನೀವು ನೋಡ್ಬೋದು, ಮೇಲುಗಡೆಗೆ ಮೆಟ್ಲುಗಳು ಹೋದಷ್ಟು ಹತ್ತದಷ್ಟು ಒಂದೊಂದು ದೇವಸ್ಥಾನ ಸಿಗುತ್ತೆ. ಆಮೇಲೆ ಅಲ್ಲೇ ರೈಟ್ ಸೈಡಲ್ಲಿ ಪಾತಾಳ ಗಂಗೆ ಸಿಗುತ್ತೆ. ರೈಟ್ ಸೈಡಲ್ಲಿ ಏನು ಸಿಗುತ್ತೆ? ಪಾತಾಳ ಗಂಗೆ ಅಂತಿರುತ್ತೆ ದೇವಸ್ಥಾನ. ಅದೆಲ್ಲ ಆಮೇಲೆ ನಿಮಗೆ ತೋರಿಸ್ತಾರೆ, ನೋಡ್ಬೋದು. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಮೊದಲು ಗಣಪತಿ ನೋಡ್ತಾ ಇದ್ದೀರಾ ನೀವು? ಗಣಪತಿ ದರ್ಶನ ಎಡಗಡೆ ನೋಡ್ತಾ ಇದ್ದೀರಾ ಈಗ? ನೋಡಿದ್ರು ನೀವು, ಅದೇ ಗಣಪತಿ. ಆಮೇಲೆ ಮುಂದಕ್ಕೆ ಇನ್ನು ಸ್ವಲ್ಪ ಮೇಲೆ ಹೋಗಿ ಬಲಗಡೆಗೆ ಹೋದರೆ ಅಲ್ಲಿ ಪಾತಾಳ ಗಂಗೆ ಇರುತ್ತೆ. ಹಾಗೆ ಎಡಗಡೆಗೆ ಹೋದರೆ ಅನ್ನ ದಾಸೋಹ ಇರುತ್ತೆ. ಓಕೆನಾ? ಇಲ್ಲಿಂದ ಮುಂದಕ್ಕೆ ನೋಡೋಣ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ಟೈಮು ಶಿವಗಂಗೆದು. ಈಗ ನೋಡ್ತಾ ಇದ್ರೆ ಗಣಪತಿ, ಗೊತ್ತಾಯ್ತಲ್ಲ. ಆಮೇಲೆ ಇದು ಬಂದು ಎಲ್ಲಪ್ಪ ಇದು ಅಂದರೆ ಇದು ಕೆಳಗಡೆ ಇರೋದು, ಬೆಟ್ಟದ ಮೇಲೆ ಅಲ್ಲ, ಇದು ಅಲ್ಲಿ ಕೆಳಗಡೆ ಇರುತ್ತೆ, ಗೊತ್ತಾಯ್ತಲ್ಲ, ಅಲ್ಲಿ ಇರುತ್ತೆ. ಓಕೆನಾ? ಆಮೇಲೆ ಆ ಒಂದು ಶಿವಗಂಗೆ ಏನಿದೆ ಅಲ್ಲಿ ಇರ್ತಕ್ಕಂಥ ಒಂದು ಶಿಲ್ಪ ಕಲಾಕೃತಿಗಳು, ಆಮೇಲೆ ಆ ದೇವಸ್ಥಾನದಲ್ಲಿ ತೆಗಿರ್ತಕ್ಕಂಥ ಏನೆಲ್ಲ ವೈಭವ ಇದೆ ಅದೆಲ್ಲ ನೀವು ಕೆಲವ್ರು ನೋಡಿರ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಇದೆಲ್ಲ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಲ್ಲಿದೆ, ಏನಿದೆ, ಅಲ್ಲಿ ಹೆಂಗೆ ಏನು ಕತೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಅಲ್ವಾ. ಆದರೆ ನೋಡದೇ ಇರೋರಿಗೆ ಇದು ಗೊತ್ತಾಯ್ತಲ್ಲ. ನೋಡದೇ ಇರೋರ್ಗು ನೀವು ನೋಡಿಲ್ಲ ಅಂದರೆ ಇದೆಲ್ಲ ನೋಡಿ, ಯಾಕೆಂದರೆ ಪುಣ್ಯ ಬರುತ್ತೆ. ನೋಡಿ, ನೀವು ಶಿವಗಂಗೆಗೆ ಹೋಗಿದ್ದೀರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ದೂರ ಹೋಗಿ ಬರೋದು ಅಷ್ಟು ಸುಲಭದ ಮಾತಲ್ಲ. ಹತ್ರ ಇರೋರಾದರೆ ಓಕೆ, ಪರವಾಗಿಲ್ಲ. ದೂರ ಇರೋರ ಕತೆ ಏನು? ಈಗ ದೂರ ಇರೋ ಕತೆ ಏನು? ಎಲ್ಲೋ ಯಾವ್ಯಾವ ಜಿಲ್ಲೆಗಳಲ್ಲೋ ಇರ್ತಾರೆ ಅಲ್ವಾ. ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಆಮೇಲೆ ಹಾವೇರಿ, ಆಮೇಲೆ ಯಾದಗಿರಿ, ಕೋಲಾರ, ಬೆಂಗಳೂರು ಇತ್ಯಾದಿ ದೂರನವ್ರು ಇರ್ತಾರೆ. ಆದರೆ ಶಿವಗಂಗೆಗೆ ಬೆಂಗಳೂರು ಹತ್ರ ಆಗುತ್ತೆ, ಅದೇನೋ ಅಷ್ಟು ದೂರ ಇಲ್ಲ. ನೆಲಮಂಗಲ, ತುಮಕೂರು, ಕುಣಿಗಲ್ಲು ಇವೆಲ್ಲ ಹತ್ರ ಇರುತ್ತೆ. ಅಲ್ಲಿರೋರು ನೋಡ್ಬೋದು. ಆದರೆ ಬೇರೆಯವ್ರು ಹೆಂಗಪ್ಪ ಇಲ್ಲಿ ಬಂದು ನೋಡ್ಬೇಕಾದ್ರೆ ಕಷ್ಟ ಆಗುತ್ತಲ್ವಾ? ಹೌದಾ ಇಲ್ವಾ? ಕಷ್ಟ ಆಗುತ್ತೆ. ಹಾಗಾದರೆ ಪುಣ್ಯ ಸಂಪಾದನೆ ಮಾಡೋದು ಹೆಂಗೆ ನೋಡಿರಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಪುಣ್ಯ ಸಂಪಾದನೆ ಮಾಡಿದ್ರೆ ಹೆಂಗಪ್ಪ ಅಂದ್ರೆ, ಈ ವಿಡಿಯೋ ನೀವು ನೋಡಿಬಿಟ್ರೆ ಒಂದು ದೈವಿ ಮಾರ್ಗದಲ್ಲಿ ಅಲ್ವಾ. ಎಲ್ಲಿರ್ತೀರ? ಒಂದು ದೈವ ಮಾರ್ಗದಲ್ಲಿ ಇರ್ತೀರ. ಇದು ನೋಡ್ರಿ, ಕೆಳಗಡೆ ಇರುತ್ತೆ ಆ ದೇವಸ್ಥಾನ ಮುಂದೆ ಕೆಳಗಡೆ, ಗೊತ್ತಾಯ್ತಲ್ಲ. ಆಮೇಲೆ ನೀವು ದೇವಸ್ಥಾನ ಮೇಲೆ ಹೋದಾಗ ನೀವು ಬೇರೆ ಎಲ್ಲ ನೋಡ್ತೀರ. ಫಸ್ಟು ದೇವಸ್ಥಾನ ಕೆಳಗಡೆ ಇದು ರೋಡು ರಸ್ತೆ ಇರುತ್ತೆ, ಅಲ್ಲಿ ಅಕ್ಕಪಕ್ಕ ಆ ಕಡೆ ಒಂದು ಇದಿರುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ ನೀವು ನೋಡಿಕೊಂಡು ಆಮೇಲೆ ಮೇಲೆ ಹೋದ್ರೆ ಬೆಟ್ಟದ ಮೇಲೆ ಚೆನ್ನಾಗಿರುತ್ತೆ. ಹೌದಾ ಅಲ್ವಾ. ಈಗ ಮೊದಲು ಎಂಟ್ರನ್ಸ್ ಹತ್ರ ಹೋಗಬೇಕಾಗುತ್ತೆ. ಎಂಟ್ರನ್ಸ್ ಹತ್ರ ಹೋದ್ಮೇಲೆ ಆಮೇಲೆ ಮೆಟ್ಲುಗಳತ್ತಿ ಮೇಲೆ ಹೋಗಬೇಕಾಗುತ್ತೆ. ಆಮೇಲೆ ಮೆಟ್ಲುಗಳತ್ತಿ ಮೇಲೆ ಹೋದಾಗ ಒಂದೊಂದು ದೇವಸ್ಥಾನ ಇರುತ್ತೆ, ಗೊತ್ತಾಯ್ತಲ್ಲ. ಒಂದೊಂದು ದೇವಸ್ಥಾನ ಮೇಲೆ ಇರುತ್ತೆ. ಅವೆಲ್ಲ ನೀವು ನೋಡ್ಬೋದು. ಇವಾಗ ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡೋದಾದರೆ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲ. ಇಲ್ಲಿ ವಿದ್ಯಾರ್ಥಿ ಹೌದು ರಘುನಂದನ್ನು ವಿದ್ಯಾರ್ಥಿನ ಹೌದು. ಹಾಗೆ 1-2 ಬ್ಯಾಚ್ಗೆ ಪಾಠನೂ ಮಾಡ್ತಾನೆ, ಗುರುಗಳು ಹೌದು, ಗೊತ್ತಾಯ್ತಲ್ಲ. ಅವರು ಊರು ಇಲ್ಲೇ ಶಿವಗಂಗೆ ಹತ್ರ ಒಂದು 8 ಕಿಲೋಮೀಟ್ರ್ ಅಂತೆ. ಅವರಿರೋ ಹಳ್ಳಿನೋ ಊರೋ ಯಾವುದೋ ಒಂದು, ಅಲ್ಲಿ ವಾಸ ಮಾಡ್ತಾನೆ. ನಾನು ಹೇಳಿದ್ದೆ ವೀಡಿಯೋಗಳೆಲ್ಲ ಮಾಡಿ ಕಳ್ಸ್ರಪ್ಪ, ಯಾರಾದರೂ ಸರಿ ಇವರೇ. ನೀವು ಕೂಡ ಅಷ್ಟೇ, ನೀವು ವೀಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಕೂಡ ಅಷ್ಟೇ. ಈ ರೀತಿ ಯಾವುದಾದ್ರೂ ಪುಣ್ಯತೀರ್ಥ ಕ್ಷೇತ್ರಗಳಿದ್ದರೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಹಳ್ಳಿ ಆಗಲಿ, ನಿಮ್ಮ ಹಳ್ಳಿ ಪಕ್ಕದಲ್ಲಿರ್ಬೋದು, ನಿಮ್ಮ ಹಳ್ಳಿಯಲ್ಲಿರ್ಬೋದು, ನಿಮ್ಮ ಗ್ರಾಮದಲ್ಲಿ, ನಗರ ಪಟ್ಟಣದಲ್ಲಿರ್ಬೋದು, ಅಥವಾ ನೀವೆಲ್ಲಾದರೂ ಟ್ರಿಪ್ ಆಗ್ತಿರಲ್ಲ, ಟ್ರಿಪ್ಪು ಅಲ್ಲಿ ಇರ್ಬೋದು,
ನೀವು ಹೋದಾಗೆಲ್ಲ ಈ ರೀತಿ ದೇವಸ್ಥಾನಗಳ್ದು, ಮಠಗಳ್ದು, ಮಂದಿರಗಳ್ದು ಅಥವಾ ಯಾವುದೋ ಸಂಶೋಧನಾ ಕೇಂದ್ರ, ಯಾವುದೋ ಫ್ಯಾಕ್ಟ್ರಿ, ಯಾವುದಾದ್ರೂ ಸರಿ, ಶೋರೂಮ್ ಆಗಲಿ, ಹೋಟ್ಲಾಗಲಿ, ಇನ್ನೊಂದು ಮತ್ತೊಂದು ಚೆನ್ನಾಗಿರ್ಬೇಕು. ಏನಂದರೆ ಅದು ಯಾರಿಗಾದ್ರೂ ಹೇಳ್ಕೊಬೋದು. ಆ ಥರ ಮಾಡಿ ಕಳಿಸಿ, ವೀಡಿಯೋಗಳು ಮಾಡಿ ಕಳಿಸಿ. ನಾನು ವಾಟ್ಸಪ್ ಕಳಿಸಿ, ನನ್ನ ನಂಬರ್ ತೊಗೊಳ್ಳಿ. ನಾನು ವಾಟ್ಸಪ್ ಕಳಿಸಿದ ಮೇಲೆ ಅದರಲ್ಲಿ ನಾನು ನಿಮಗೆ ಈ ರೀತಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಮಾಡಿ, ಸರಿನಾ? ನೋಡಿ, ಇದೆಲ್ಲ ಅಲ್ಲಿ ಶಿವಗಂಗೆ ಹತ್ರ ಮುಂದ್ಗಡೆ ಇರುತ್ತದು, ಅಲ್ಲಿ ಮುಂದ್ಗಡೆ ಇರುತ್ತೆ ಇದೆಲ್ಲ ಶಿವಗಂಗೆ ಹತ್ರ. ಅದನ್ನು ಫಸ್ಟ್ ಮಾಡಿದ್ದಾನೆ. ಅಲ್ಲಿ ಶಿವಗಂಗೆಗೆ ಹೋಗೋದಕ್ಕೆ ಮುಂಚೆ ಆ ಹುಡುಗ ಏನು ಮಾಡಿದ್ದಾನೆ, ಫಸ್ಟ್ ಇದೆಲ್ಲ ಮಾಡಿದ್ದಾನೆ. ಇನ್ನೂ ಶಿವಗಂಗೆಗೆ ನಿಮಗೆ ತಗೊಂಡು ಹೋಗಿಲ್ಲ, ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಎಲ್ಲ ಮಾಡಿದ್ದಾನೆ, ಮತ್ತು ತೋರಿಸ್ತೀವಿ. ಅದಕ್ಕೆ ಲಾಸ್ಟ್ ನೋಡಿ. ಫಸ್ಟು ಹೋಗೋ ದಾರಿಯಲ್ಲಿ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಅಲ್ಲಿ ಹೋಗ್ತೀವಲ್ಲ ಶಿವಗಂಗೆಗೆ, ಅಲ್ಲಿ ಹೋಗೋ ದಾರಿಯಲ್ಲಿ ಇವೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿ ಕಳಿಸಿದ್ದಾನೆ. ಓಕೆನಾ? ಇಲ್ಲೊಂದು ಭಗವಂತ ಕಾಣಿಸ್ತಿದ್ದಾನೆ, ಭಗವತಿನೋ ಭಗವಂತನ. ನೀವು ಇಲ್ಲಿ ಜ್ಯೋತಿ ಕೂಡ ನಿಮಗೆ ದರ್ಶನ ಆಯಿತು. ಇದು ಬಂದು ಪಾತಾಳ ಗಂಗೆ ರೀ, ಕರೆಕ್ಟಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಪಾತಾಳ ಗಂಗೆ. ಇದು ಎಲ್ಲಿ ಮೇಲ್ಗಡೆ ಪಾತಾಳ ಗಂಗೆ ಇರುತ್ತೆ. ಕೆಳಗಡೆ ನೋಡಿ ನೀರು ಕಾಣಿಸ್ತಲ್ಲ ಪಾತಾಳದಲ್ಲಿ. ಆ ಮೆಟ್ಲುಗಳು ಇಳಿದು ಕೆಳಗಡೆ ಬಂದ್ರೇ ಪಾತಾಳ ಗಂಗೆ, ಗೊತ್ತಾಯ್ತಲ್ಲ? ಮೆಟ್ಲುಗಳು ಇಳಿದು ಕೆಳಗಡೆ ಬರೋಕೆ ಯಾರೋ ಪೂಜೆ ಮಾಡ್ತಾವ್ರಿ. ಇದು ರೈಟ್ ಸೈಡಲ್ಲಿ ಇರೋದಲ್ಲಿ, ಮೆಟ್ಲುಗಳ ಹತ್ರ ರೈಟ್ ಸೈಡಲ್ಲಿ ನೋಡಿದ್ರಲ್ಲ, ಈಗ ಪಾತಾಳ ಗಂಗೆ ಅಂತ ಇರುತ್ತೆ ಅಲ್ಲಿ, ಗೊತ್ತಾಯ್ತಲ್ಲ? ರೈಟ್ ಸೈಡಲ್ಲಿ ಇಲ್ಲಿಂದ ಒಳಗಡೆ ಹೋದರೆ ಪಾತಾಳ ಗಂಗೆ ಬರೋದು. ಆ ಥರ ಇರುತ್ತೆ, ಆ ಥರ. ಓಕೆನಾ? ಆಮೇಲೆ ಅಲ್ಲೆಲ್ಲ ಜಗಲಿ, ಇನ್ನೊಂದು ಮತ್ತೊಂದು ಮೇಲ್ಗಡೆ ಇರ್ತಕ್ಕಂಥ ಇವು ಮಂಟಪಗಳು ಇದೆಲ್ಲ ಅಲ್ಲಿ, ಎಲ್ಲಿ ಬೆಟ್ಟದ ಮೇಲೆ ಶಿವಗಂಗೆ ಬೆಟ್ಟ ಇರುತ್ತಲ್ಲ, ಅಲ್ಲಿ ಈ ರೀತಿ ಮಂಟಪಗಳೆಲ್ಲ ಇರುತ್ತೆ. ಅಲ್ಲಲ್ಲಿ ಮಂಟಪಗಳು ಇರುತ್ತೆ. ಆ ಮಂಟಪಗಳೆಲ್ಲ ನೀವು ನೋಡ್ಬೋದು ಅಲ್ಲಿ ಮೇಲೆ ಹೋಗ್ಬಿಟ್ರೆ. ಇದೆಲ್ಲ ಶಿವಗಂಗೆ ಬೆಟ್ಟ. ಶಿವಗಂಗೆ ಬೆಟ್ಟ ತುಂಬ ಮೇಲ್ಗಡೆ ದೂರದಲ್ಲಿ ಕೋಟೆ ಕೂಡ ಕಾಣುತ್ತೆ, ನೋಡ್ಬೋದು. ಓಕೆನಾ? ಅಲ್ಲಿನ ದೇವಸ್ಥಾನಗಳು ಏನೇನಿರುತ್ತೆ, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಆದಷ್ಟು ಹೆಚ್ಚಾಗಿ ಇಲ್ಲಿ ಶಿವನ ದೇವಸ್ಥಾನಗಳೇ ಇರೋದು. ಇದು ನವಗ್ರಹ ದೇವತೆಗಳು. ಇದೊಂದು ಹಳೆಯ ದೇವಸ್ಥಾನ, ಯಾವುದೋ ತುಂಬ ಹಳೆಯದಾಗಿದೆ ಅಲ್ಲಿ. ಇದು ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೀನಿ ಇವರೇ, ಅದರಲ್ಲೆಲ್ಲ ಇದು ನೋಡ್ಬೋದು ನೀವು. ಇಲ್ಲ ಹಳೆಯದು ತುಂಬ ಹಳೆಯ ದೇವಸ್ಥಾನಗಳು ಇವೆಲ್ಲ. ಒಂಥರ ಮಠಗಳು, ಅಲ್ಲಿ ಹಳೆಯ ಮಠ ಅಂತ ಹೇಳ್ಬೋದು ಇದನ್ನು. ಮಠ ಅಥವಾ ಮಂದಿರ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲೆಲ್ಲ ನೋಡ್ರಿ, ಈ ರೀತಿ ಕಲ್ಲುಗಳು, ಈ ಥರ ಕಂಬಗಳು, ಇವೆಲ್ಲ ಹಳೆಯ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಅವ್ರು ಕಟ್ಟಿದ್ದಾರೆ, ಎಷ್ಟೋ ಶ್ರಮ ಹಾಕಿ. ಆದರೆ ನಾವಿವತ್ತು ಒಂದು ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಟಿ ವಿನಲ್ಲಿ ಎಲ್ಲೋ ಒಂದು ಕಡೆ ಇವೆಲ್ಲ ಉಚಿತವಾಗಿ ಸಿಗ್ತವೆ ನೋಡೋಕ್ಕೇನಪ್ಪ, ಒಂದು 10 ನಿಮಿಷ ಕೂತ್ಕೊಂಡ್ರೆ ನೀಟಾಗಿ ನೋಡ್ಬೋದು. ಆದರೆ ಹಳೆಯ ಕಾಲದಲ್ಲಿ ಅವ್ರು ಇದನ್ನು ಕಟ್ಟಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟಿರ್ತಾರೆ ಯೋಚನೆ ಮಾಡಿ, ಅದೆಷ್ಟು ಶ್ರದ್ಧೆ ವಹಿಸಿರ್ತಾರೆ ಯೋಚನೆ ಮಾಡಿ, ಅದೆಷ್ಟು ಹಗಲು ರಾತ್ರಿ ಅವ್ರು ನಿದ್ದೆಗೆಟ್ಟು ಪರಿತಪಿಸಿರ್ತಾರೆ. ಯಾವ ಕಾಲಕ್ಕಪ್ಪ ನಾವು ಇದು ರೆಡಿ ಮಾಡ್ತೀವಿ, ಯಾವ ಕಾಲಕ್ಕಪ್ಪ ಇದು ಪೂರ್ಣ ಆಗುತ್ತೆ, ಯಾವ ಕಾಲಕ್ಕಪ್ಪ ಅದೊಂದು ದೇವಸ್ಥಾನ ಕಟ್ತೀವಿ. ಇವಾಗ ನಾವೇ ಹೇಳಿ, ನೀವೇ ಒಂದು 2 ವೀಲರ್ ತೊಗೋಬೇಕಾ, ಒಂದು 4 ವೀಲರ್ ತೊಗೋಬೇಕಾ, ಒಂದು 3 ವೀಲರ್ ತೊಗೋಬೇಕಾ, ಒಂದು ಮನೆ ಕಟ್ಟಬೇಕಾ, ಒಂದು ಸೈಟ್ ತೊಗೋಬೇಕಾ, ಹಗಲು ರಾತ್ರಿ ಯೋಚನೆ ಮಾಡ್ತೀರಲ್ಲ ನೀವು. ಒಂದು ಮನೆ ಕಟ್ಟಬೇಕಾದ್ರೆ ಹಣ ಇರಲ್ಲ, ಸೈಟ್ ತೊಗೋಬೇಕಾದ್ರೆ ಹಣ ಇರಲ್ಲ. ಅವಾಗ ಎಷ್ಟು ಯೋಚನೆ ಮಾಡ್ತೀರಾ ಕಟ್ಟಬೇಕಂತ? ಹೋಗಲಿ, ಹಣ ಇದೆ, ಎಲ್ಲ ಇದೆ, ಸೈಟ್ ಇದೆ, ಆದರೆ ಕಟ್ಟೋದೇನು ಈಸಿನಾ? ಆದರೆ ಪಾಪ ಅವರು ಹಳೆಯ ಕಾಲದಲ್ಲಿ ಇಷ್ಟೆಲ್ಲ ಮಾಡಿದಾರಂದರೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಯೋಚನೆ ಮಾಡಿರಿ. ಎಷ್ಟು ಹಗಲು ರಾತ್ರಿ, ಎಷ್ಟು ನೋವು, ಎಷ್ಟು ಕಷ್ಟ. ಹಗಲು ರಾತ್ರಿ ಗಾಳಿ, ಮಳೆ, ಸಿಡಿಲು, ಇನ್ನೊಂದು ಮತ್ತೊಂದು ಚಳಿ, ಗಾಳಿ ಎಲ್ಲ ಸಹಿಸ್ಕೊಂಡು ಅವರು ಇದೆಲ್ಲ ಕಷ್ಟಪಟ್ಟು ಶ್ರಮ, ರಕ್ತ ಸುರಿಸಿ ಕಟ್ಟಿರ್ತಾರಲ್ವ. ಆದರೆ ನಾವು ಅದನ್ನು ನೋಡೋಕ್ಕೇನಪ್ಪ 1 ಅವರ್ 2 ಅವರ್, ಅದು ಯೂಟ್ಯೂಬಲ್ಲಿ ಇನ್ನೇನು ಅಲ್ಲಿ ಹೋಗಿ ದುಡ್ಡು ಕಟ್ಟಿ ಅಲ್ಲಿ ನೋಡಿ ಅಂತ ಹೇಳಲ್ಲ ಅಲ್ವಾ. ನೋಡಿ, ಗಂಗಾಧರೇಶ್ವರ ದೇವಸ್ಥಾನ ಅನಿಸುತ್ತಿದ್ದು, ನೋಡಿರೋರಿಗೆ ಇದು ಗೊತ್ತಾಯ್ತಾ? ಹಾಗೆ ಮೇಲಿಂದ ನೀವು ನೋಡಿದಾಗ ಕೆಳಗಡೆ ಸುತ್ತಲೂ ದೂರದಲ್ಲಿ ಕಾಣುವ ಪರ್ವತ ಶ್ರೇಣಿಗಳು, ಬೆಟ್ಟ ಗುಡ್ಡಗಳು, ಹಾಗೆ ಹಳ್ಳಿಗಳು, ಸಿಟಿಗಳು, ಇವೆಲ್ಲ ಗಿನೆಗಳು ಎಲ್ಲ ಟೋಟ್ಲಾಗಿ ದೂರದಿಂದ ಕಾಣುತ್ತೆ. ಇದು ನೋಡಿ ಒರಳು ಮೇಲ್ಗಡೆ. ನಾನು ಲಾಸ್ಟ್ ಟೈಮ್ ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾರ ಬಾಧೆ ಬಿದ್ದೆ ಒರಳಲ್ಲಿ ಕೈ ಇಕ್ಕಿ ನೀರು ಮಾಡ್ತಾಯಿದ್ದಾರೆ. ಒಳಕಲ್ಲು ಮಹಿಮೆ ಅಂತಾರಲ್ಲಪ್ಪ, ಅದು ನೀವು ನೋಡಿದ್ರಲ್ಲ, ಒಳಕಲ್ಲು ಮಹಿಮೆ. ಅದರೊಳಗಡೆ ಹೋದರೆ ಒಳಕಲ್ಲು ಮಹಿಮೆ, ಗೊತ್ತಾಯ್ತಲ್ಲ? ಅಲ್ಲಿ ಮೇಲೆ ಅದು. ಆದರೆ ನೀವು ಎಲ್ಲ ಟೋಟಲಾಗಿ ನೋಡಿದ್ರೇ ಶಿವಗಂಗೆ ಅರ್ಥ ಆಗೋದು. ಅಲ್ಲಿ ಒಂದೊಂದು ಇದಕ್ಕೂ ಒಂದೊಂದು ಇರುತ್ತೆ, ಗೊತ್ತಾಯ್ತಲ್ಲ? ಇದೆ ಒಳಕಲ್ಲು ಇರೋದು. ಅಲ್ಲಿ ಬಾಗಿಲಿಂದ ಒಳಗಡೆ ಹೋದ್ರೆ ಅಲ್ಲಿ ಮೇಲೆ ಇರುತ್ತೆ ಒಳಕಲ್ಲು, ಗೊತ್ತಾಯ್ತಲ್ಲ? ನೀವು ಆವಾಗಲೇ ನೋಡಿದ್ರಲ್ಲ, ಅದು
ಒಳಕಲ್ಲಲ್ಲಿಂದ ಒಳಗಡೆ ಹೋಗ್ಬೇಕು. ಆದರೆ ಕ್ಯಾಮ್ರಾ ತೆಗಿಯೋಂಗಿಲ್ಲ. ಆದರೂ ಅದು ಹೆಂಗೋ ಮಾಡಿ ವೀಡಿಯೋ ಮಾಡಿದ್ದಾನೆ ಹುಡುಗ ರಘುನಂದನ್. ಹೇಳ್ಬೇಕಂದ್ರೆ ಅಲ್ಲೆಲ್ಲ ಮಾಡಲಿಸಲ್ಲ. ಇಲ್ಲಿ ಕ್ಯಾಮ್ರಾ ಮಾಡಬೇಡ, ಅಲ್ಲಿ ಕ್ಯಾಮ್ರಾ ತೆಗಿಬೇಡ, ಅಲ್ಲಿ ವೀಡಿಯೋ ತೆಗಿಬೇಡ, ಇಲ್ಲಿ ವೀಡಿಯೋ ತೆಗಿಬೇಡ ಅಂತಿರ್ತಾರೆ ಅಲ್ಲಿರೋರು. ಹಾಗೆ ಬೋರ್ಡ್ಗಳು ಹಾಕಿರ್ತಾರೆ. ಆದರೆ ಈ ಹುಡುಗ ಹೆಂಗೋ ಮಾಡ್ಕೊಂಡು ಬಂದಿದ್ದಾನೆ. ಸ್ವಲ್ಪ ಗೊತ್ತಾಯ್ತಲ್ಲ, ಮಾಡ್ಕೊಂಡು ಬಂದಿದ್ದಾನೆ. ತುಂಬ ಮಾಡಿದ್ದಾನೆ ಒಟ್ಟಿನಲ್ಲಿ. ನೋಡಿ, ಈ ಮರ ಕೂಡ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ. ತುಂಬ ದೊಡ್ಡ ಮರ ಇದು. ಅಲ್ಲಿರುತ್ತೆ. ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೀನಿ ಶಿವಗಂಗೆದು. ಅದರಲ್ಲಿ ಇದೆ, ನಾನೆಲ್ಲ ಮಾಡಿದ್ದೀನಿ ವೀಡಿಯೋ. ಆಗ ನಾನು ಹೋಗಿದ್ದೆ. ನಮ್ಮ ಜೊತೆ ಚಿಕ್ಕಯ್ಯ ಇದ್ದ, ಗೊತ್ತಾಯ್ತಲ್ಲ, ಚಿಕ್ಕಯ್ಯ ಇದ್ದ ಲಾಸ್ಟ್ ಟೈಮು. ಅವರು ತುಮಕೂರೇ, ಕುಣ್ಕಲ್ಲವರು, ಗೊತ್ತಾಯ್ತಲ್ಲ. ಇನ್ನೂ ಒಬ್ಬ ಇದ್ದ, ಅವನೇ ಕರ್ಕೊಂಡೋಗಿದ್ದು ನಮಗೆ, ಗೊತ್ತಾಯ್ತಲ್ಲ. ಮೇಲ್ಗಡೆ ಇನ್ನೂ ಅನೇಕ ದೇವಸ್ಥಾನಗಳಿದೆ ಅವರೇ, ಅಲ್ಲಿ ಏನೇನೋ ಇದೆ ನೋಡಿ. ಇದೆಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದೀನಿ ಲಾಸ್ಟ್ ಟೈಮ್ ಇದು, ಗೊತ್ತಾಯ್ತಲ್ಲ. ಇದೆಲ್ಲ ನೋಡ್ಬೋದು ನೀವು. ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದೀನಿ, ಗೊತ್ತಾಯ್ತಲ್ಲ. ಇದೆಲ್ಲ ಇದೆ. ಇದು ಕೂಡ ಒಂದೇನೋ ಪಾತಾಳ ಗಂಗೆಯಲ್ಲಿ, ಇಲ್ಲಿ ಕೂಡ ಒಂದು ಗಂಗೆ ಇರುತ್ತೆ. ಅಲ್ಲಿ ಬೋರ್ಡ್ ಇರುತ್ತೆ, ನೋಡಿದ್ದೀನಿ ಲಾಸ್ಟ್ ಟೈಮು. ಅಲ್ಲಿ ಹೋದರೆ ನೀರಿರುತ್ತೆ, ಗೊತ್ತಾಯ್ತಲ್ಲ. ನೀವು ಈ ಬೆಟ್ಟದ ಮೇಲೆ ಈ ರೀತಿ ಸಾಕಷ್ಟು ನೋಡ್ಬೋದು. ಏನೇನೋ ನೋಡ್ಬೋದು, ಗೊತ್ತಾಯ್ತಲ್ಲ. ಏನೇನೋ ನೋಡ್ಬೋದು ನೋಡ್ರಿ. ಇಲ್ಲಿಂದ ಯಾವ ರೀತಿ ಕಾಣುತ್ತೆ ಮೇಲ್ಗಡೆಯಿಂದ ನೋಡಿದ್ರಲ್ವ. ಮೇಲ್ಗಡೆಯಿಂದ ನೀವು ನೋಡಿದ್ರೆ ಯಾವ ರೀತಿ ಕಾಣುತ್ತೆ ಅಷ್ಟು ಮೇಲಿಂದ. ಈಗ ತುಂಬ ಎತ್ತರದಲ್ಲಿರೋದು ಇದು. ಈಗ ತುಂಬ ಎತ್ತರದಿಂದ ನೋಡಿದಾಗ ಯಾವ ರೀತಿ ಕಾಣುತ್ತೆ. ಅಷ್ಟೇ ಅಲ್ಲ, ಈ ಮಂಟಪಗಳು ಹಳೆಯ ಕಾಲದ್ದು ಎಷ್ಟು ಚೈತನ್ಯ ಇರುತ್ತಲ್ಲ, ದಿವ್ಯಶಕ್ತಿ ದೈವಶಕ್ತಿ ಇರುತ್ತೆ ರೀ. ಈ ಥರ ಕಲ್ಲು ಬಂಡೆಗಳು, ಬೆಟ್ಟ ಗುಟ್ಟ, ಈ ಗುಂಡುಗಳು ಅಂತೀವಲ್ಲ, ಗುಡ್ಡುಗಳು, ಬಂಡೆಗಲ್ಲುಗಳು, ದೊಡ್ಡ ದೊಡ್ಡ ಬಂಡೆಗಳು, ಇದರಲ್ಲಿ ದೈವತ್ವ ಇರುತ್ತೆ. ನೆನ್ಪಿಟ್ಕೊಬಿಡಿ ಇವತ್ತಿಂದ. ಅದಕ್ಕೆ ನಾವು ಯಾವಾಗಲೂ ಬೆಟ್ಟಗಳ ಮೇಲೆ ಹತ್ತುವಾಗ ಪಾದರಕ್ಷೆ ಹಾಕೊಂಡು ಹತ್ತಬಾರ್ದು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಹಾಗೆ ತುಂಬ ಗೌರವ ಇರಬೇಕು. ಬೆಟ್ಟಗಳು ಪರ್ವತಗಳಂದರೆ ಗೌರವ ಇರಬೇಕು. ಒಂದು ವೇಳೆ ಪಾದರಕ್ಷೆ ಹಾಕಂತ ಹತ್ತಿದ್ರೆ ಅದು ಪ್ಲಾಸ್ಟಿಕ್ದಾಗಿರ್ಬೇಕು, PVCದು. ನೋಡಿರಿ, ಇದು ತುತ್ತ ತುದಿ. ಇದು ಶಿವಗಂಗೆ ಬೆಟ್ಟದ ಮೇಲೆ ತುತ್ತ ತುದಿ ಇದು. ಲಾಸ್ಟ್ ಟೈಮ್ ನಾನು ಇಲ್ಲಿವರೆಗೂ ಹೋಗಲಿಲ್ಲ. ಯಾಕೆ ಲಾಸ್ಟ್ ಟೈಮ್ ಹೋಗೋಕ್ಕಾಗಲಿಲ್ಲ ಅಂದರೆ, ಅವಾಗ ಏನಪ್ಪ ಆಯ್ತಂದರೆ, ಇದು ಅವಾಗ ಏನು ಗೊತ್ತಾ, ಅವಾಗೇನಪ್ಪ ಅಂದರೆ ಇದಿತ್ತಲ್ಲಿ ಲಾಸ್ಟ್ ಟೈಮು ಮಳೆ ಬೀಳ್ತಿತ್ತು, ಜಡಿ ಹಿಡ್ಕೊಬಿಟ್ಟಿತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಟೈಮ್. ಈಗ ನಮ್ಮ ರಘುನಂದನ ಮೇಲೆ ಹೋಗಿ ಭಾಳ ಕಷ್ಟಪಟ್ಟು ಮೇಲೆ ಹೋಗಿ ವಿಡಿಯೋ ಮಾಡಿ ಕಳಿಸಿದ್ದಾನೆ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ, ಇನ್ನೂ ಒಂದು ಸ್ವಲ್ಪ ಇದೆ, ಲಾಸ್ಟ್ವರೆಗೂ ನೋಡಿ, ಕಣ್ ತುಂಬಿಸ್ಕೊಳ್ಳಿ, ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ ಇದರಿಂದ. ನೋಡಿ, ಇದು ಲಾಸ್ಟ್ ತುದಿ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಮೇಲ್ಗಡೆ ಇರುತ್ತೆ, ಗೊತ್ತಾಯ್ತಲ್ಲ. ಅಲ್ಲೆಲ್ಲ ಇನ್ನೂ ಮೇಲ್ಗಡೆ ಇರ್ತದೆ, ಆದರೂ ಇದು ಒಂದು ಮೇಲೇನೆ. ತುಂಬ ಅದ್ಭುತವಾಗಿರುತ್ತೆ ಶಿವಗಂಗೆ ಅಲ್ವಾ. ಅಲ್ಲಿಗೂ ಇದು ಮೊಬೈಲಲ್ಲಿ ಮಾಡಿರೋದು, ಒಂದು ಹಳೆಯ ಮೊಬೈಲಲ್ಲೂ ಮಾಡಿರೋದು. ಕ್ಯಾಮ್ರಾನಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಇವರೇ. ಕ್ಯಾಮ್ರಾ ಏನಾದರೂ ಒಳ್ಳೆ ಕ್ಯಾಮ್ರಾ ತೊಗೊಂಡೋಗಿದ್ರೆ ಅಷ್ಟು ದೂರದೆಲ್ಲ ನೋಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಅಲ್ವಾ ಕ್ಯಾಮ್ರಾನಲ್ಲಿ. ಇವರೇ ನೀವು ನೋಡ್ತಾ ಇದ್ದೀರಾ, ನೀವು ಯಾರೇ ಆಗಿರಿ, ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಸಿಟಿನಲ್ಲಿ ಅಥವಾ ಅಕ್ಕಪಕ್ಕ ಎಲ್ಲೇ ಆಗಲಿ ಈ ಥರ ದೇವಸ್ಥಾನಗಳು ಇನ್ನೊಂದು ಮತ್ತೊಂದಿದ್ರೆ ವೀಡಿಯೋ ಮಾಡಿ ನನಗೆ ಕಳಿಸಿವ್ರೆ. ವೀಡಿಯೋ ಮಾಡಿ ನನಗೆ ಕಳಿಸಿ, ಅರ್ಥ ಆಯ್ತಲ್ಲ. ವೀಡಿಯೋ ಮಾಡಿ ನನಗೆ ಕಳಿಸಿ, ನಾನು ಇಲ್ಲಿ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಿಮ್ದೊಂದು ಫೋಟೋನೂ ಕಳಿಸ್ಬಿಡಿ, ನಾನು ವಾಟ್ಸಪ್ ಕಳಿಸ್ಬಿಡಿ. ಅಂದರೆ ವೀಡಿಯೋ ಮಾಡೋವಾಗ ಬರೀ 2 ನಿಮಿಷ ಮಾಡಬೇಕು. ನೋಡಿರಿ, ದರ್ಶನ ಮಾಡಿಕೊಡ್ರಿ. ಭಗವಂತ ಇದ್ದಾನೆ, ಆದಿಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಶ್ರೀ ಶಕ್ತಿ, ಪರಮೇಶ್ವರ ಶಕ್ತಿ, ಈಶ್ವರ ಶಕ್ತಿ, ಶಿವಶಕ್ತಿ, ಶ್ರೀ ಮೂಲಾಧಾರ ಸ್ವಾಮಿ, ಚಿಂತಾರ ವಿದ್ಯಾಮ ಸಿದ್ಧಿ ಬುದ್ಧಿ, ಧೂಮ್ರಕೇತು ಕಲ್ಕಿ, ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ಬೆಳ್ಳಿಮಾತ, ದೇವಸೇನ ಮಾತ, ಕುಮಾರಸ್ವಾಮಿವರೆಗೂ ಎಲ್ಲ ನಮ್ಮ ವಿತ್ತೈಷಿ ಬಂಧು ಮಿತ್ರ, ಗುರು ದೈವ, ಬ್ರಾಹ್ಮಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ಮಹಾಶಕ್ತಿ, ಆದಿಶಕ್ತಿ, ಪರಬ್ರಾಹ್ಮಣ ಶಕ್ತಿ, ಶಿವಗಂಗಾ ಕ್ಷೇತ್ರ ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ, ಕ್ಷೇತ್ರಪಾಲಕ ಶಕ್ತಿ, ಮಹಾಶಕ್ತಿ ನಮಃ. ಅರ್ಥ ಆಯ್ತೇನ್ರಿ ಎಲ್ಲಾರುಗಳೇ? ನೋಡ್ರಿ ಹೆಂಗಿದೆ, ನೋಡ್ರಿ ಹೆಂಗೆ ವೀಡಿಯೋ ಮಾಡಿದ ನೋಡ್ರಿ. ಅಲ್ಲಿ ಯಾರೋ ಬಂಡೆಗಲ್ಲ ಮೇಲೆ ಕೂತಿದ್ದಾರೆ. ಇವನು ಇಲ್ಲಿಂದ ಮಾಡಿದಲ್ಲ ರಗಲದಲ್ಲ. ಇವನು ಎಲ್ಲಿಂದ ಮಾಡಿದ್ನೂ ಗೊತ್ತಿಲ್ಲ. ಒಳ್ಳೆ ಡ್ರೋನ್ ಕ್ಯಾಮ್ರಾ ಥರ ಮಾಡಿದಾನೆ ಅದು ಅಲ್ವಾ. ಭಾರಿ ಚೆನ್ನಾಗಿ ಮಾಡಿದಾನೆ ರೀ ಪಾಪ. ಒಟ್ಟೊಟ್ಟಿಗೆ ಮಾಡಿದ್ದು ನನಗೆ ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ ನೋಡ್ರಿ. ಒಟ್ಟೊಟ್ಟಿಗೆ ಮಾಡಿದ್ರೆ ಕಳ್ಸೋಕ್ಕಲ್ಲ ಪಾಪ. ಬರೀ 30 ಸೆಕೆಂಡು ಮಾಡಿರೋದು ಇದು. ನಿಮಗೆ ಗೊತ್ತಾ ಎಷ್ಟು?
ಬರೀ 30 ಸೆಕೆಂಡ್ ಕೂಡ ಇಲ್ಲ ರೀ, ಕೆಲವೆಲ್ಲ 10 ಸೆಕೆಂಡೇ ಮಾಡಿದ್ದಾನೆ, 15 ಸೆಕೆಂಡೇ ಮಾಡಿದ್ದಾನೆ ವೀಡಿಯೋಗಳು, ಗೊತ್ತಾ? ಅಷ್ಟೇ ಕಳಿಸಿದ್ದಾನೆ ನನಗೆ, ಮಾಡಿ 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 ಕಳಿಸಿದ್ದಾನೆ. ಎಲ್ಲ ಒಟ್ಟಿಗೆ ಕಳಿಸಿಲ್ಲ, ನಾನೇ ಹೇಳಿದ್ದೆ ಒಟ್ಟಿಗೆ ಕಳಿಸ್ಬೇಡ ಅಂತ. ಯಾಕಂದರೆ ಒಟ್ಟಿಗೆ ಕಳಿಸಿದ್ರೆ ಒಂದು ಹಿಂದೆ ಇರುತ್ತೆ, ಒಂದು ಮುಂದೆ ಆಗುತ್ತೆ, ಒಂದು ಹಿಂದೆ ಆಗುತ್ತೆ, ಎಲ್ಲಿಂದ ಎಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಅವಾಗ ಮಾಡಿದ್ದು ಕಳಿಸ್ಬಿಡಪ್ಪ, ಸ್ವಲ್ಪ ಮಾಡಿ ಕಳಿಸಪ್ಪ ಅಂದೆ. ಆಮೇಲೆ ಸ್ವಲ್ಪ ಮಾಡಿ ನಾನು ವಾಟ್ಸಪ್ಗೆ ಕಳಿಸಿದ್ದಾನೆ. ನಾನೆಲ್ಲ ಒಟ್ಟಿಗೆ ಜೋಡಿಸಿ ಹಂಗೆ ಹಾಕ್ಬಿಟ್ಟಿದ್ದೀನಿ. ಅವಾಗಲೂ ಹಿಂದೆ ಮುಂದೆ ಆಗಿದೆ, ಸ್ವಲ್ಪ ಅಲ್ಲೆಲ್ಲಿ ಹಿಂದೆ ಮುಂದೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ನೋಡಿರೋರ್ಗೆ ಅರ್ಥ ಆಗುತ್ತೆ, ನೀವು ನೋಡಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ, ಹಿಂದೆ ಯಾವುದೋ ಮುಂದೆ ಯಾವುದೋ ಗೊತ್ತಾಗಲ್ಲ. ನೋಡಿರೋರ್ಗೆ ಅರ್ಥ ಆಗುತ್ತೆ, ಓ ಅದು ಅಲ್ಲಿ ಇರಬೇಕಾಗಿತ್ತು, ಇದು ಮುಂದೆನೇ ಇತ್ತು, ಇದು ಹಿಂದೆ ಬಂದಿದೆ ಅಂತ. ಗೊತ್ತಾಯ್ತಲ್ಲ? ಏನೇ ಆಗಲಿ ನಮಗೇನು ಬೇಕೋ ದರ್ಶನ ಮಾಡ್ಬೇಕು ಅಷ್ಟೇ ಅಲ್ವಾ? ದರ್ಶನ ಮಾಡ್ಕೋಬೇಕು. ಒಂದು ದೇವಾಲಯದ್ದು, ಗೊತ್ತಾಯ್ತಲ್ಲ? ದೇವಾಲಯದ ನಾವು ದರ್ಶನ ಮಾಡಿಕೊಂಡ್ರೆ ನಮಗೊಂದು ಒಳ್ಳೆಯದಾಗುತ್ತೆ, ಪುಣ್ಯಶಕ್ತಿ ಲಭಿಸುತ್ತೆ, ಪಾಪಗಳು ಕಳೆಯುತ್ತೆ, ದಾರಿದ್ರ್ಯ ಕಳೆಯುತ್ತೆ, ರೋಗಗಳು ನಾಶ ಆಗುತ್ತೆ ಅಲ್ವಾ? ಹೌದಾ ಅಲ್ವಾ? ರೋಗಗಳು ನಾಶ ಆಗುತ್ತೆ, ಪಾಪಗಳು ಕಳೆಯುತ್ತೆ, ಕಷ್ಟಗಳಿಂದ ನಿವಾರಣೆ ಆಗುತ್ತೆ. ಓಕೆ ಅವರೇ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ವೀರಭದ್ರ ಸ್ವಾಮಿ, ನಿಮ್ಗೆ ಗೊತ್ತಿದೆ ವೀರಭದ್ರ ಪಾತಾಳ ಗಂಗೆ ಪಕ್ಕದಲ್ಲೇ ಇರೋದಿದು. ಇವರೇ ರಘುನಂದನ್ ಇವರೇ ಈ ವಿಡಿಯೋ ಮಾಡಿ ಕಳಿಸಿರೋದು. ಆಮೇಲೆ ಅವ್ರ ಜೊತೆಲ್ಲ ಅವ್ರ ಫ್ರೆಂಡ್ ಇದ್ದರು ಅನಿಸುತ್ತೆ, ಅವ್ರ ಫ್ರೆಂಡ್ ಹೆಸ್ರು ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಂದಲ್ಲೇ ರಘುನಂದನ್ ಅವ್ರ ಫ್ರೆಂಡು ಇಬ್ಬರು ಈ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅಂತ ಅರ್ಥ ಆಗ್ತಾಯಿದೆ. ಇವರೇ ರಘುನಂದನ್ನು. ಆದರೆ ರಘುನಂದನ್ ಜೊತೆ ಯಾರೂ ಇರಲಿಲ್ವಂತ, ಒಬ್ಬನೇ ಅಂತ ಹೋಗಿದ್ದಿದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ಇವರೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಿವಗಂಗೆ ಕ್ಷೇತ್ರ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಲ್ಲಿನ ಸ್ಥಾನಶಕ್ತಿ, ಸ್ಥಾನಪಾಲಕಶಕ್ತಿ, ಕ್ಷೇತ್ರಪಾಲಕಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ನೀವು ಒಂದು ಸಾರಿ ಹೋಗಿಲ್ಲ ಅಂದ್ರೆ ಹೋಗಿ ಬನ್ನಿ. ಹೋಗಿದ್ರೆ ಮತ್ತೊಮ್ಮೆ ನಿಮಗೆ ಈ ದರ್ಶನ ಈಗ ಆಗಿದೆ, ನಿಮ್ಗೆ ಇಷ್ಟ ಆಗಿರುತ್ತೆ ವಿಡಿಯೋ ಅನ್ಕೋತೀನಿ. ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗಗಳು ನೋಡಿಲ್ಲ ಅಂದರೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ ಅಂತ ಹೇಳ್ತಾ ನನ್ನ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ ಅಂತ ಬಯಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ ರೀ. ಲೈಕ್ ಮಾಡೋದು ಮರಿಬೇಡಿ ಇವರೇ. ಓಂ ಶಾಂತಿ ಇವರೇ.